ಇಂದು ಇಂಧನ ಸಚಿವ ಕೆಜೆ ಜಾರ್ಜ್ ಮತ್ತು ಸ್ಥಳೀಯ ಶಾಸಕ ಎಚ್.ವಿ. ವೆಂಕಟೇಶ್ ಕೌಶಲ್ಯ ತರಬೇತಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಸೋಲಾರ್ ಪಾರ್ಕ್ನಲ್ಲಿ ಉದ್ಯೋಗ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇಂಧನ ಸಚಿವ ಕೆಜೆ ಜಾರ್ಜ್ ಮತ್ತು ಸ್ಥಳೀಯ ಶಾಸಕ ಎಚ್.ವಿ. ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ತೇರುಮಣಿ ಸೋಲಾರ್ ಪಾರ್ಕ್ನಲ್ಲಿ ಸ್ಥಳೀಯ ರೈತರೊಂದಿಗೆ ಸಮಾಲೋಚನೆ ಸಭೆ ನಡೆಸಿದರು. ಪಾವಗಡ ತಾಲೂಕಿನ ಎತ್ತರ ಪ್ರದೇಶಗಳಲ್ಲಿ ಪವನ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡಲು ಸಚಿವರು ಪ್ರಸ್ತಾವನೆ ಸಲ್ಲಿಸಬೇಕೆಂದು ಮತ್ತು ಸ್ಥಳೀಯ ನಿರುದ್ಯೋಗ ಯುವಕರಿಗೆ ಸರ್ಕಾರದ ಮತ್ತು ಖಾಸಗಿ ಸೋಲಾರ್ ಕಂಪನಿಗಳಲ್ಲಿ ಉದ್ಯೋಗ ನೀಡಬೇಕೆಂದು ಎಚ್.ವಿ. ವೆಂಕಟೇಶ್ ಇಂಧನ ಸಚಿವ ಜಾರ್ಜ್ ಬಳಿ ಬೇಡಿಕೆ ಇಟ್ಟರು. ಹಾಗಾಗಿ ನಮ್ಮ ಭಾರತದಲ್ಲಿ ಸ್ವಲ್ಪ ಬಿಲ್ಡಿಂಗ್ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರೆ ಇಲ್ಲಿ ರೈತರಿಗೆ ಒಂದು ಭಾಗದಲ್ಲಿ ಮಾತ್ರ ಅನುಕೂಲ ಆಗಿದೆ. ಈ ಒಳ್ಳೂರು ತಿರುಮಣಿ ಪಂಚಾಯತಿ ಈ ಭಾಗದಲ್ಲಿ ಅನುಕೂಲ ಆಗಿದೆ ಸರ್. ಬಿಲ್ಡ್ ಆದರೆ ಎಂಟೇ ನಮ್ಮ ತಾಲೂಕಿನಾದ್ಯಂತ ಅನುಕೂಲ ಆಗುತ್ತೆ. ಹಾಗಾಗಿ ತಮ್ಮನ್ನೊಂದು ರಿಕ್ವೆಸ್ಟ್ ಎಲ್ಲಾ ತರ ಮಾಡಿಕೊಟ್ಟಿದ್ದೀರಾ. ಇಲ್ಲಿ ಏನಾದ್ರೂ ಪಾವಗಡಕ್ಕೆ ಒಳ್ಳೆ ಕೆಲಸ ಆಗಿದೆ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈಗ ನೀವು ಬಂದ ಮೇಲೆ ನಮ್ಮ ಪುಣ್ಯ. ಹಾಗಾಗಿ ಮಕ್ಕಳ ಟ್ರೈನಿಂಗ್ ಎಲ್ಲಾ ತರ ಟ್ರೈನಿಂಗು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಇಲ್ಲಿ ಟ್ರೈನಿಂಗ್ ಆಗಿರೋ ಹುಡುಗರಿಗೆ ಕೆಲಸ ಪ್ರೈವೇಟ್ ಕಂಪ್ನಿಗಳಲ್ಲಿ ಆಂಧ್ರ, ಗುಜರಾತ್ ಬೇರೆ ಬೇರೆ ಕಡೆ ಅವರು ಕೆಲಸ ಮಾಡ್ತಿದ್ದಾರೆ. ರಾಜಸ್ಥಾನ ಕಡೆಯಿಂದ ಬಂದು ಇಲ್ಲಿ ನಮ್ಮ ಎಸ್ ತಮ್ಮ ಮನವಿ ಮಾಡೋದಕ್ಕೆ ನಮ್ಮ ಲೋಕಲ್ ವಿದ್ಯಾರ್ಥಿಗಳಿಗೆ ಏನು ಟ್ರೈನಿಂಗ್ ಆಗುತ್ತೋ ಕೂಡಲೇ ಇಲ್ಲಿ ಅಪಾಯಿಂಟ್ ಕೊಟ್ಟರೆ ಅವರಿಗೆ ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಿದ್ದಾರೆ. ಬಿಲ್ಡಿಂಗ್ ಹೆಚ್ಚಿನ ಆದ್ಯತೆ ಕೊಡ್ಬೇಕು ಸರ್. ಈಗಾಗಲೇ 4-5 ದಿವಸದಲ್ಲಿ ಮಾಡಿದ್ದಾರೆ ಸರ್. ಈಗ ಪಾವಗಡ ಟ್ರೈನ್ ಮಾಡಿ ಚೆನ್ನಾಗಿ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.